ಅಂತೇಳಿ ಮತ್ತೊಮ್ಮೆ ನಿಮ್ಮೊಂದಿಗೆ ಪ್ರಸ್ತುತ ವಿದ್ಯಮಾನ ಕುರಿತು ಅಭಿಪ್ರಾಯ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರುವಂತೆ ಮುಡಾ ಹಗರಣ ಭಾಳ ಸದ್ದು ಮಾಡ್ತಾ ಇದೆ. ಈ ಮುಡಾ ಹಗರಣಕ್ಕೆ ಇರುವಂಥ ಅನೇಕ ಆಯಾಮಗಳನ್ನ ನೋಡಿದಾಗ ಇದು ಒಂದು ರೀತಿಯ ಪಿತೂರಿಯಾಗಿಯೂ ಮತ್ತು ಇಲ್ಲಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರದ BJP ಅಲ್ಪಮತ ಸರ್ಕಾರ, ಮೈತ್ರಿ ಸರ್ಕಾರ ಮತ್ತು RSS ಮತ್ತು ಅವ್ರ ಜೊತೆಗೆ ಸೇರಿಕೊಂಡಂತಹ JDSನ ಕುಮಾರಸ್ವಾಮಿ ಒಟ್ಟಿಗೆ ಸೇರಿಕೊಂಡು ಸಂಚು ರೂಪಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಮೇಲ್ನೋಟಕ್ಕೆ ಗೋಚರ ಆಗುತ್ತೆ, ಮೇಲ್ನೋಟಕ್ಕೆ ಕಾಣುತ್ತೆ. ಇದು ಯಾವ ಹಂತಕ್ಕೆ ಹೋಯ್ತು ಅಂತಂದರೆ, ಇಡಿ ನಿನ್ನೆ ನೇಹಮಯಿ ಕೃಷ್ಣ ಎನ್ನುವಂಥ ವ್ಯಕ್ತಿಯೊಬ್ಬರು ಏನೋ ದೂರು ದಾಖಲೆ ಮಾಡ್ತಾರೆ ಇಡಿಗೆ ಹೋಗ್ಬಿಟ್ಟು ಈ ಮುಡಾ ಹಗರಣದಲ್ಲಿ CM ವಿರುದ್ಧ. ಆ ಕ್ಷಣವೇ ಇಡಿ ಆ ದೂರನ್ನು ದಾಖಲೆ ಮಾಡ್ಕೊಂಡಿದೆ. ಇದು ಲೇಟೆಸ್ಟ್ ಇತ್ತೀಚಿನ ಬೆಳವಣಿಗೆ. ಆದರೆ ಇಡಿಯ ಕಾರ್ಯವ್ಯಾಪ್ತಿ ಏನಿದೆ ಅದು ಮನಿ ಲಾಂಡ್ರಿಂಗ್ ಪ್ರಕರಣಗಳು, ಅಂದರೆ ಅಕ್ರಮ ಹಣ ವರ್ಗಾವಣೆ ಅಥವಾ ಆ ಥರದ ಒಂದು ಪ್ರಕರಣ ಮತ್ತು ಬೇರೆ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನಡೆಯುವಂಥ ಹಣ ಅಕ್ರಮ ಪ್ರಕರಣ ಮಾತ್ರ ಇಡಿ ಕಾರ್ಯವ್ಯಾಪ್ತಿಯಲ್ಲಿ ಬರುತ್ತೆ ಹೊರತಾಗಿ ಒಂದು ಜಮೀನು ಖರೀದಿಗೆ ಸಂಬಂಧಿಸಿದಂತಹ ಈ ಮುಡಾ ಹಗರಣಕ್ಕೂ ಇಡಿಗೂ ಯಾವುದೇ ಸಂಬಂಧವಿಲ್ಲ. ಆದರೆ ಯಾತಕ್ಕೆ ಇಡಿ ಅದನ್ನು ಒಂದು ಕ್ಷಣದಲ್ಲಿ ಇವರು ಬೆಳಗ್ಗೆ ಕೊಡ್ತಾರೆ, ಮಧ್ಯಾಹ್ನದಷ್ಟೊತ್ತಿಗೆ ದೂರನ್ನು ದಾಖಲೆ ಮಾಡಿಬಿಟ್ಟು ಆ್ಯಕ್ಷನ್ ತೊಗೊಳಕ್ಕೆ ಶುರುವಾಗ್ತಾರೆ ಅನ್ನುವಂಥ ಹಂತಕ್ಕೆ ಆಗ್ತಾ ಇತ್ತು. ಇದರ ಹಿಂದಿನ ರಾಜಕೀಯಗಳೆಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಈ ಬೆಳವಣಿಗೆಗಳು ಭಾಳ ಅಪಾಯಕಾರಿ ಮತ್ತು ಪ್ರಜಾಪ್ರಭುತ್ವದ ಬುಡವನ್ನೇ ಅಲ್ಲಾಡಿಸ್ಬಿಡ್ತವೆ ಮತ್ತು ನಮ್ಮ ಆಯ್ಕೆಯನ್ನೇ ಅವಮಾನಿಸ್ತವೆ ಎನ್ನುವ ಕಾರಣಕ್ಕಾಗಿ ನಾವು ಮಾತನಾಡಬೇಕಾಗಿದೆ. ಯಾಕಂದರೆ ಈ ಮುಡಾ ಹಗರಣ ನಿಮಗೆಲ್ಲ ಗೊತ್ತಿರುವಂತೆ ಪದೇ ಪದೇ ಅದರ ವಿವರಗಳಿಗೆ ನಾನು ಹೋಗೋದಿಲ್ಲ. ಅದಕ್ಕೆ ನಡೆದಂಥ ಹೈಕೋರ್ಟ್ ನಡೆದಂತಹ ಆ ವಿಚಾರಣೆಯ ವಿವರಗಳಾಗಲಿ ಮತ್ತು ವೈಯಕ್ತಿಕವಾಗಿ ಅಬ್ರಾಹಂ ಎನ್ನುವರು ಮತ್ತು ಸ್ನೇಹಮಯಿ ಕೃಷ್ಣ ಎನ್ನುವಂಥವ್ರು ವೈಯಕ್ತಿಕವಾಗಿ ರಾಜ್ಯಪಾಲರಿಗೆ ಕೊಟ್ಟಿರೋ ದೂರುಗಳ ವಿವರಗಳಾಗಲಿ, ರಾಜ್ಯಪಾಲರು ಆ ಕ್ಷಣಕ್ಕೆ ಪ್ರತಿಕ್ರಿಯಿಸ್ಬಿಟ್ಟು ಸ್ಪಷ್ಟೀಕರಣ ಕೇಳಿದ್ದಾಗಲಿ, ಪ್ರಾಸಿಕ್ಯೂಷನ್ ಮಾಡಬೇಕಂತ ಹೇಳಿದ್ದಾಗಲಿ, ಒಂದು ಲೋಕಾಯುಕ್ತ ಸಂಸ್ಥೆ ಅಥವಾ ಕೋರ್ಟ್ ಹೇಳ್ದೇ ರಾಜ್ಯಪಾಲರು ಸ್ವಯಂ ಪ್ರೇರಿತರಾಗಿ ಮಾಡ್ಬೋದು ಅನ್ನುವಂಥ ಕಾನೂನು ಚರ್ಚೆಗಳಾಗಲಿ, ಇವೆಲ್ಲವನ್ನು ನಾನು ಆಲ್ರೆಡಿ ಗೊತ್ತಿರೋದನ್ನು ನಾನು ಚರ್ಚೆ ಮಾಡೋದಿಲ್ಲ. ಒಂದು ಸ್ಥೂಲವಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಮುಡಾ ಹಗರಣದ ಬಗ್ಗೆ ನಾವು ಮಾತಾಡೋದಾದರೆ 1992ರಲ್ಲಿ 3 ಎಕರೆ 17 ಗುಂಟೆ ಜಮೀನನ್ನು ಸರ್ಕಾರ ನೋಟಿಫೈ ಮಾಡ್ಕೊಳ್ಳುತ್ತೆ ಮೈಸೂರಿನ ಒಂದು ಭಾಗದಲ್ಲಿ. ಆ ನಂತರ 1998ರಲ್ಲಿ ದೇವರಾಜ್ ಅನ್ನುವವರಿಗೆ ಈ ಈ ಈ ಈ ಜಮೀನನ್ನು ಡಿನೋಟಿಫೈ ಮಾಡುತ್ತೆ. ಮತ್ತು 2004ರಲ್ಲಿ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಭಾವಮೈದಾನಂಥ ಮಲ್ಲಿಕಾರ್ಜುನ್ ಎನ್ನುವರು ಅದನ್ನು ಖರೀದಿ ಮಾಡ್ತಾರೆ. ಇದೇ ಜಮೀನನ್ನು ದೇವರಾಜ್ ಅನ್ನುವರಿಂದ ಖರೀದಿ ಮಾಡ್ತಾರೆ, ಡಿನೋಟಿಫೈ ಆದಂಥ ಅವರಿಂದ ಖರೀದಿ ಮಾಡ್ತಾರೆ. ಮತ್ತು 2010ರಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರು ಪತ್ನಿಗೆ ಈ ಜಮೀನನ್ನು ಪತ್ನಿ ಹೆಸರಿಗೆ ಮಾಡಿಕೊಡ್ತಾರೆ, ಯಾರು ಮಲ್ಲಿಕಾರ್ಜುನ್ ಎನ್ನುವಂಥವ್ರು. ಮತ್ತು 2022ರಲ್ಲಿ ಆ ಜಮೀನನ್ನು ಒಬ್ಬ ಮೂಢ ತೆಗೆದುಕೊಂಡಿರೋದ್ರಿಂದ, ಏನು ಸಿದ್ದರಾಮಯ್ಯವರ ಪತ್ನಿಗೆ ಹಸ್ತಾಂತರ ಹೆಸರಿಗೆ ಆದಂಥ ಜಮೀನನ್ನು ಮೂಢ ತೆಗೆದುಕೊಂಡಿರೋದ್ರಿಂದ ಅವ್ರಿಗೆ ಬದಲಿಯಾಗಿ 14 ಸೈಟ್ಗಳನ್ನು ವಿಜಯನಗರ ಕ್ಷೇತ್ರ ಭಾಗದಲ್ಲಿ ಕೊಡ್ತಾರೆ 50-50 ಅನುಪಾತದಲ್ಲಿ ಎನ್ನುವಂತಹ ಇಡೀ ಮೂಢ ಹಗರಣದ ವಿವರಗಳು. ಈ ಇಡೀ ಹಗರಣಗಳನ್ನು ನೋಡಿದಾಗ ಇಲ್ಲಿ CM ಪಾತ್ರವನ್ನು ಮುಖ್ಯ ಆರೋಪಿಯನ್ನಾಗಿ ಆರೋಪಿಸಿದ ಲೋಕಾಯುಕ್ತ ಸಹ CM ಅವರನ್ನು ಮುಖ್ಯ A1 ಆರೋಪಿ ಅಂತ ಕೂಡ ಪರಿಗಣಿಸಿ ತನಿಖೆ ಶುರು ಮಾಡಿದೆ. ಇಲ್ಲಿ ಈ 4-10 ಘಟ್ಟಗಳಲ್ಲಿ 1992ರಲ್ಲಾಗಿರ್ಬೋದು, 92ರಲ್ಲಾಗಿರ್ಬೋದು, 2004ರಲ್ಲಿ ಆಗಿರ್ಬೋದು, 2010ರಲ್ಲಾಗಿರ್ಬೋದು, 2022ರಲ್ಲಾಗಿರ್ಬೋದು, ಎಲ್ಲಿಯೂ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿರಲಿಲ್ಲ, ಅಧಿಕಾರ ಸ್ಥಾನದಲ್ಲಿ ಇರಲಿಲ್ಲ. 2022ರಲ್ಲಿ ಇಡೀ BJPಯ ಆರೋಪ ಇರುವಂಥದ್ದು 2022ರಲ್ಲಿ ಇವರಿಗೆ ಬದಲಿ ನಿವೇಶನ ಕೊಡುವಾಗ ಅತ್ಯಂತ ಬೆಲೆ ಬಾಳುವಂಥ ಪ್ರೈಮ್ ಏರಿಯಾ ಅಂತ ಕರೀತಾರೆ, ಅಲ್ಲಿ 14 ಸೈಟ್ ಕೊಟ್ಟಿದ್ದಾರೆ. ಇದೇ ಮಾನದಂಡವನ್ನು ಇವರು ಇತರೆ ಬಡ ಜನರಿಗೆ ಜನಸಾಮಾನ್ಯರಿಗೆ ಅನ್ವಯಿಸ್ತಾರ. ಈ ಅತ್ಯಂತ ಪ್ರೈಮ್ ಪ್ರದೇಶದಲ್ಲಿರುವಂಥ ಸೈಟ್ ಸಿಗೋದಕ್ಕೆ ಸಿದ್ದರಾಮಯ್ಯವರ ಪತ್ನಿ, ಮುಖ್ಯಮಂತ್ರಿ ಪತ್ನಿ ಇರುವುದಕ್ಕೆ ಕಾರಣ ಎನ್ನುವುದನ್ನು ಅವ್ರು ಹೇಳ್ತಾ ಇದ್ದಾರೆ. ಇದು ಅಕ್ರಮ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ 2022ರಲ್ಲಿ ಸಿದ್ದರಾಮಯ್ಯನವರ ಪತ್ನಿಯವರಿಗೆ ವಿಜಯನಗರದಲ್ಲಿ 14 ಸೈಟ್ ಬದಲಿ ಸೈಟ್ಗಳನ್ನ ಕೊಟ್ಟಿದ್ದು ಯಾವ ಸರ್ಕಾರ? ಆಗಿನ ಬೊಮ್ಮಾಯಿ ಸರ್ಕಾರ. ಆಗಿನ ಪ್ರಶ್ನೆ ಮಾಡಬೇಕಾಗಿದ್ದು ಯಾರನ್ನ? ಬೊಮ್ಮಾಯಿ ಅವರನ್ನು. ಈಗ ಆಗ್ತಿರೋದೇನು? ಯಾರೂ ಬೊಮ್ಮಾಯಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಇದು ನಮ್ಮ ಮುಂದಿರುವಂತಹ ಯಕ್ಷ ಪ್ರಶ್ನೆ ಏನಂತಂದ್ರೆ, ಯಾತಕ್ಕೆ ನೀವು ಬೊಮ್ಮಾಯಿಯವ್ರನ್ನ ಕೇಳ್ತಾ ಇಲ್ಲ? ಬೊಮ್ಮಾಯಿ ಸರ್ಕಾರನ ಆಗಿನ ಕಂದಾಯ ಸಚಿವರನ್ನ ಈಗೇನು ಭಾಳ ಮೂಢ ಹಗರಣದಲ್ಲಿ ಮಾತಾಡ್ತಿದಾರಲ್ಲ, ಅಶೋಕ್ ಅವ್ರನ್ನ ಕೇಳಬೇಕಾಗತ್ತೆ. ಯಾಕೆ ಮೂಢ ನಿಮ್ಮ ಆಡಳಿತದಂಥ ಮೂಢ ಏತಕ್ಕೋಸ್ಕರ ಇವರಿಗೆ ಪ್ರೈಮ್ ಜಾಗವನ್ನು ಕೊಡ್ತೆ ಅಂತ ಅವ್ರನ್ನ ನಾವು ಕೇಳಲೇಬೇಕಾಗತ್ತೆ. ಇದು ಅವರ ಜವಾಬ್ದಾರಿ. ಹೀಗಾಗಿ ಅವರು ತಮ್ಮ ಮೇಲಿನ ಜವಾಬ್ದಾರಿಯನ್ನು ತಪ್ಪಿಸ್ಕೊಂಡು ಮುಖ್ಯಮಂತ್ರಿಗಳನ್ನು
ದೂಷಣೆ ಮಾಡ್ತಿರೋದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಇನ್ನು ಅಂದರೆ ತಾಂತ್ರಿಕವಾಗಿ ಎಲ್ಲಿಯೂ ಮುಖ್ಯಮಂತ್ರಿಗಳು ಇದರಲ್ಲಿ ಇಲ್ಲದೇ ಇದ್ದಾಗ ಮುಖ್ಯಮಂತ್ರಿಗಳನ್ನ ಹೇಗೆ ನೀವು ಆರೋಪಿಗಳನ್ನಾಗಿ ಮಾಡ್ತಾ ಇದ್ದಾರೆ ಎನ್ನುವ ಮೊದಲ ಪ್ರಾಥಮಿಕ ಪ್ರಶ್ನೆ. ಇದು ಹೈಕೋರ್ಟಲ್ಲಿ ವಿಚಾರಣೆ ಹೋದಾಗ ಹೈಕೋರ್ಟ್ ಎಲ್ಲ ವಾದಿ ಪ್ರತಿವಾದಿಗಳನ್ನ ಅನುಸರಿಸ್ಬಿಟ್ಟು ತನ್ನದೇ ಆದಂಥ ತೀರ್ಪು ಕೊಟ್ಬಿಟ್ಟು ಇಲ್ಲಿ ಮುಖ್ಯಮಂತ್ರಿ ಆಗಬೇಕಂತೇನಿಲ್ಲ, ಅವರಿಗೆ ಗೊತ್ತಿಲ್ಲದೇ ಅವರ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಅವರ ಹೆಂಡತಿ ಎನ್ನುವ ಪ್ರಭಾವವೇ ಅವರಿಗೆ ಒಳ್ಳೆ ಬೆಲೆಯುಳ್ಳ ಜಾಗದ ಏರಿಯಾದ ಪ್ರದೇಶದಲ್ಲಿ ಅವರಿಗೆ ಬದಲೇ ಸೈಟ್ ಸಿಗೋಕ್ಕೆ ಸಾಧ್ಯವಿರುತ್ತದೆ. ಹೀಗಾಗಿ ಇದನ್ನು ಸಹ ನಾವು ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಕೊಟ್ಟಂಥ ಅನುಮತಿಯನ್ನು ಪುರಸ್ಕಾರ ಮಾಡೋದನ್ನು ಸಹ ನೋಡ್ತಾ ಇದ್ದೀವಿ. ಇದನ್ನು ಸಹ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಈ ರೀತಿ ಪ್ರಕರಣವನ್ನು ನೀವು ಕೆದಕ್ತಾ ಹೋದರೆ ದೇಶದ ಸಾವಿರಾರು ಹಗರಣಗಳನ್ನು ಕೂಡ ಇದೇ ರೀತಿಯಾಗಿ ನಾವು ಪ್ರಾಸಿಕ್ಯೂಷನ್ ಮಾಡಬೇಕಾಗುತ್ತೆ. ಅಷ್ಟೇಕೆ ನರೇಂದ್ರ ಮೋದಿ ಅವರನ್ನು ಕೂಡ ನಾವು ಕೂಡ ಪ್ರಾಸಿಕ್ಯೂಷನ್ ಒಳಪಡಬೇಕಾದ್ರೆ ನರೇಂದ್ರ ಮೋದಿಯವರ ಸ್ನೇಹಿತರು, ನರೇಂದ್ರ ಮೋದಿಯವರು ರಾಜ್ಯವಾದಂಥ ಗುಜರಾತ್ನಿಂದ ಬಂದಿದ್ದಾರೆ ಮತ್ತು ನರೇಂದ್ರ ಮೋದಿಯವರ ಜೊತೆಗೆ ಅನೇಕ ರೀತಿಯ ಒಪ್ಪಂದಗಳಿವೆ ಅನ್ನೋ ಆರೋಪದ ಕಾರಣಕ್ಕಾಗಿ ಅದಾನಿ ಅವರಿಗೆ ಅನೇಕ ರೀತಿಯ ಸರ್ಕಾರದ ಗುತ್ತಿಗೆಗಳು ಸಿಗ್ತಾ, ಸರ್ಕಾರದ ಯೋಜನೆಗಳು ಸಿಗ್ತಾ ಇದ್ದಾವೆ ಅನ್ನೋದಾದ್ರೆ ನರೇಂದ್ರ ಮೋದಿ ಅವರ ವಿರುದ್ಧ ಕೂಡ ನೀವು ಪ್ರಾಸಿಕ್ಯೂಷನ್ ಮಾಡ್ತೀರಾ ಎನ್ನುವ ಪ್ರಶ್ನೆ ಬರುತ್ತೆ. ಅದೇ ರೀತಿ ಅನೇಕ ಮಂತ್ರಿಗಳು ಕೂಡ ನಾವು ಪ್ರಶ್ನೆ ಮಾಡಬೇಕು. ಯಾಕಂದ್ರೆ ಮಂತ್ರಿಯ ಕಾರಣಕ್ಕಾಗಿ ಅನೇಕ ರೀತಿಯ ಪ್ರಭಾವ ಬಳಸಿರ್ತಾರೆ. ಇಲ್ಲಿ ಮಾಡಬೇಕು ಮಾಡಬಾರ್ದು ಎನ್ನುವ ಪ್ರಶ್ನೆಗೆ ನಾವು ಹೋಗೋದಿಲ್ಲ. ಈಗಾಗಲೇ ಅವೆಲ್ಲ ಪ್ರಶ್ನೆಗಳಿಂದ ನಾವು ಬಹಳ ದೂರ ಸಾಗಿ ಬಂದಿರುವುದರಿಂದ ಈಗ ತನಿಖೆ ಶುರುವಾಗಿದೆ. ತನಿಖೆ ಆರಂಭ ಆಗಲಿ ಎನ್ನುವುದರ ಬಗ್ಗೆ ಯಾವುದೇ ಅನುಮಾನವಿಲ್ಲ. ಮತ್ತು ಮುಖ್ಯಮಂತ್ರಿಗಳು ತಪ್ಪು ಮಾಡಿಲ್ಲ ಅನ್ನೋದು ನಿಜವಾದರೆ ಅವರು ತನಿಖೆಗೆ ಸಿದ್ಧಾಂತವನ್ನು ಕೂಡ ಹೇಳಿದರೆ ತನಿಖೆಗೆ ಅವರು ಸಹಕರಿಸಬೇಕು ಸಹ. ಆ ನಂತರ ತನಿಖೆ 82 ದಿವಸಗಳ ಒಳಗೆ ತನಿಖೆ ಮುಗಿಸ್ಬೇಕಂತೇನೋ ಅನ್ನೋದು ಯಾರೋ ನನ್ನ ಪತ್ರಿಕೆಯಲ್ಲಿ ಓದಿದ್ದೀನಿ. 82 ದಿವಸಗಳ ನಂತರ ಲೋಕಾಯುಕ್ತ ತನಿಖೆ ತರಿಸಿ ವರದಿನ ಸಲ್ಲಿಸುತ್ತೆ. ವರದಿಯಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಅದ ಆಧಾರದಲ್ಲಿ ನಾವು ನಂತರ ಚರ್ಚೆ ಮಾಡೋಣ. ಹೀಗಾಗಿ ಬುಡಾ ಹಗರಣದ ಕುರಿತಂತೆ ಇರುವಂಥ ನಾವು ಸದ್ಯಕ್ಕೆ ನಾವು ಮಾತಾಡಬೇಕಾಗಿರೋದು ಇಷ್ಟೇ. ತನಿಖೆ ನಡೆಯುತ್ತೆ, ಮುಖ್ಯಮಂತ್ರಿಗಳು ಅದಕ್ಕೆ ಸಹಕರಿಸ್ತಾರೆ. ಅವ್ರು ಯಾರ್ಯಾರನ್ನ ಇಂಟರ್ವ್ಯೂ ಮಾಡ್ತಾರೆ, ಯಾರ್ಯಾರನ್ನ ಕೇಳ್ತಾರೆ ಅನ್ನೋದು ಈ ಹಗರಣದ ಹಿನ್ನೆಲೆಯಲ್ಲಿ ಗೊತ್ತಾಗುತ್ತೆ. ಮುಖ್ಯಮಂತ್ರಿಗಳನ್ನ ಆರೋಪ ಮಾಡಿದ್ರ ಕಾರಣಕ್ಕೆ ಮುಖ್ಯಮಂತ್ರಿಗಳನ್ನ ಕೇಳಬೇಕಾಗುತ್ತೆ. ನೀವು ಆ ಸಂದರ್ಭದಲ್ಲಿ ನೀವು ಪ್ರಭಾವ ಬಳಸಿದ್ದಾರೆ ಅಂತಂದರೆ ನಾನು ಬಳಸಿಲ್ಲ ಅಂತಲೇ ಹೇಳ್ತಾರೆ. ಹಾಗಿದ್ರೆ ಇನ್ಯಾವ ರೀತಿಯಲ್ಲಿ ತನಿಖೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ, ನಮಗಂತೂ ಗೊತ್ತಾಗ್ತಾ ಇಲ್ಲ. ಲೋಕಾಯುಕ್ತ ತನಿಖೆಯ ಸ್ವರೂಪವೇನು, ವ್ಯಾಪ್ತಿ ಏನಂತೂ ಕೂಡ ನಮ್ಗೆ ಗೊತ್ತಿಲ್ಲ. ಯಾಕಂತಂದರೆ ಹಿಂದೆ ಯಡಿಯೂರಪ್ಪ ಕಾಲದಲ್ಲಿ, ಕುಮಾರಸ್ವಾಮಿಗಳ ಕಾಲದಲ್ಲಿ ಅವರು ನೇರವಾಗಿಯೇ ಈ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿರೋದ್ರಿಂದ ಆ ಚೆಕ್ಗಳಿಗೆ ಸಹಿ ಮಾಡಿದ್ದಾರೆ ಅನ್ನುವುದೊಂದು ಆರೋಪಗಳಿದ್ದನ್ನು ನೋಡಿದ್ರಿಂದ ಅವರು ಆರೋಪಿ ನಂಬರ್ 1 ಆಗ್ತಾರೆ. ಆ ಸಿದ್ದರಾಮಯ್ಯ ಎಲ್ಲಿಯೂ ಅದರಲ್ಲಿ ಕಾಣಿಸ್ಕೊಳ್ದಿರೋದು ಹೇಗೆ ಆರೋಪಿ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಒಂದಿದೆ, ಇವರಿಗೆ ಮಾಜಿ ಮುಖ್ಯಮಂತ್ರಿಗಳ ಪತ್ನಿ ಆಗಿರೋದ್ರಿಂದ ಇವರಿಗೆ ಒಳ್ಳೆಯ ಬೆಲೆ ಬಾಳುವ ಜಾಗದಲ್ಲಿ ಸೈಟ್ ಸಿಕ್ಕಿದೆ. ಬೇರೆ ಜನಸಾಮಾನ್ಯರಿಗೆ ಆದರೆ ಸಿಗ್ತಾ ಇತ್ತೆ ಅನ್ನೋ ಪ್ರಶ್ನೆ ಇದೆ. ಅದು ನೈತಿಕತೆ ಪ್ರಶ್ನೆ ಇರಬಹುದು. ಅದನ್ನು ಇದು ತನಿಖೆ ವ್ಯಾಪ್ತಿಯಲ್ಲಿ ಬರುತ್ತಾ ನಮ್ಗೆ ಗೊತ್ತಿಲ್ಲ. ಹೀಗಾಗಿ ತನಿಖೆ ನಡಿಬೇಕು, ಅದರ ಫಲಿತಾಂಶ ಕೂಡ ನಮ್ಗೆ ಗೊತ್ತಾಗಬೇಕು. ಆದರೆ ವಿಷಯ ಅಲ್ಲಿಗೆ ನಿಂತಿಲ್ಲ, ಅದು ನಾವು ಮಾತಾಡಬೇಕಾಗುತ್ತೆ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ಇವತ್ತು ಬುಡಾ ಹಗರಣ ಎನ್ನುವುದು ಕೇವಲ ಸಿದ್ದರಾಮಯ್ಯನವರ ಸಂಬಂಧಿತ ಹಗರಣವಾಗಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಭಾವಕ್ಕೆ ಸಂಬಂಧಿತ ಹಗರಣವಾಗಲಿ, ಅವರ ವೈಯಕ್ತಿಕ ಹಗರಣವಾಗಿ ಉಳ್ಕೊಂಡಿಲ್ಲ. ಯಾಕೆ ಅಂತಂದರೆ ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿದಂತಹ ಕೋಟಿಗಟ್ಟಲೆ, 100 ಕೋಟಿ ಭ್ರಷ್ಟಾಚಾರವಾದ ಆರೋಪ ಇರುವಂತಹ ಅಶೋಕ್ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಸ್ವತಃ ಕುಮಾರಸ್ವಾಮಿಯವರ ಮೇಲೆ ಈಗ ಲೋಕಾಯುಕ್ತಕ್ಕೆ ಅವರೇ ಹೋಗಿ ತನಿಖೆಗೆ ಹೋಗಿ ತಮ್ಮದೇ ಆದಂಥ ರೀತಿಯಲ್ಲಿ ಮಾತನಾಡಿ ಬಂದಿದ್ದಾರೆ. ಯಾವುದಾದ್ರು 2007 ಮೈನಿಂಗ್ ಕೇಸ್ ಆಗಿರ್ಬೋದು, ಅಥವಾ ಗಂಗೇನಹಳ್ಳಿ ನೋಟಿಫಿಕೇಶನ್ ಕೇಸ್ ಆಗಿರ್ಬೋದು. ಇದು ನಮ್ಮ ಕಣ್ಣಿಗೆ ಕಾಣುವಂಥ ಪ್ರಕರಣಗಳಲ್ಲಿ ಅವರೇ ಹೋಗಿ ಮಾತನಾಡಿ ಬಂದಿದ್ದಾರೆ. ಮತ್ತು ಯಡಿಯೂರಪ್ಪನವರ ಮೇಲಂತೂ ಅನೇಕ ರೀತಿಯ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ. ಮತ್ತು BJPಯ ಸರ್ಕಾರದಲ್ಲಿ ಅನೇಕ ರೀತಿಯ ಭ್ರಷ್ಟಾಚಾರದ ಆರೋಪಗಳು ನಾವು ಹಿಂದಿನ ಆರೋಗ್ಯ ಮಂತ್ರಿ ಆಗಿದ್ದಂಥ ಸುಧಾಕರ್ ಮೇಲೆ ಕೋವಿಡ್ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಆರೋಪ ಇದೆ. ಆಮೇಲೆ ಸುರೇಶ್ ಕುಮಾರ್ ಮೇಲೆ ಚಾಮರಾಜನಗರದಲ್ಲಿ 24 ಜನ ಕೋವಿಡ್ ಕಾರಣಕ್ಕೆ ಆಕ್ಸಿಜನ್ ಸಿಗದ ಕಾರಣಕ್ಕೆ ಸತ್ತಾಗ ಸುರೇಶ್ ಕುಮಾರ್ ಮೇಲೆ ಆರೋಪ ಇದೆ. ಅದೇ ರೀತಿ ಹಿಂದಿನ ಸರ್ಕಾರದ ಅಶೋಕ್ ಮೇಲೆ, ಕಂದಾಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಅಶೋಕ್ ಅವ್ರ ಮೇಲೆ ಕೂಡ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ. ಹೀಗಾಗಿ ಆ ಎಲ್ಲ ಆರೋಪದ ವ್ಯಾಪ್ತಿಯನ್ನು ನೋಡಿದಾಗ ಸಿದ್ದರಾಮಯ್ಯನವರ ಮೇಲೆ ಬಂದಂಥ ಆರೋಪದ ವ್ಯಾಪ್ತಿ ಏನೂ ಅಲ್ಲ ಅಂತ ನಾನು ಹೇಳಬೇಕಾಗತ್ತೆ. ಆದರೆ ಕೊನೆಗೂ ಆರೋಪ ಎನ್ನುವುದು ನಿಜವಾದು ಎನ್ನುವ ಕಾರಣಕ್ಕೋಸ್ಕರ ತನಿಖೆ ನಡೀಬೇಕೆನ್ನುವುದರ ಬಗ್ಗೆ ಯಾರಿಗೂ ತಕರಾರಿಲ್ಲ. ಆದರೆ ಅವರು ನಡೆಸ್ತಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಮುಂದೆ, 100 ಕೋಟಿ ಭ್ರಷ್ಟಾಚಾರದ ಮುಂದೆ ಸಿದ್ದರಾಮಯ್ಯರ ಮೇಲೆ ಯಾವುದೇ ರೀತಿಯ ಕಿಕ್ ಬ್ಯಾಕ್ ಆಗಿರುವಂಥದ್ದಾಗಲಿ, ದುಡ್ಡು ತಗೊಂಡಿರುವಂಥದ್ದಾಗಲಿ ಯಾವುದೇ ಆರೋಪಗಳಿಲ್ಲ. ಮತ್ತು ಅವ್ರದೇ ಜಮೀನಿಗೆ ಬದಲಿ ನಿವೇಶನ ಕೊಟ್ಟಿರೋದು ಅಷ್ಟೇ ಅಲ್ಲಿ ಕೇಳಿಬರ್ತಿರುವಂಥ ವಿಷಯ ಆಗಿರೋದ್ರಿಂದ ಇದನ್ನು ಇಂತಹ ಒಂದು ಸರಳವಾದ ವಿಷಯ ಮತ್ತು ಸಣ್ಣದಾಗಿ ಮುಗಿದೋಗದಂಥ ಒಂದು ವಿಷಯವನ್ನು BJPಯವರು ದೊಡ್ಡದು ಮಾಡಿಬಿಟ್ಟು ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿದಂತಹ BJPಯವರು ಇವ್ರ ವಿರುದ್ಧ ಪಾದಯಾತ್ರೆ ಮಾಡ್ತಾರೆ.
ಆಮೇಲೆ ಪ್ರತಿಭಟನೆ ಮಾಡ್ತಾರೆ, ವಿಧಾನಸಭೆಯಲ್ಲಿ ಹಕ್ಕುಚ್ಯುತಿ ಮಂಡಿಸ್ತಾರೆ, ತ್ಯಾಗ ಮಾಡ್ತಾರೆ, ಮತ್ತು ಮುಂದುವರೆದ್ಬಿಟ್ಟು ಲೋಕಾಯುಕ್ತದ ದಿನನಿತ್ಯ ಸಿದ್ದರಾಮಯ್ಯನ ಮನೆಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ, ರಾಜೀನಾಮೆ ಕೇಳ್ತಾ ಇದ್ದಾರೆ, ಮತ್ತೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ, ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ಇದನ್ನು ನಾವು ಪ್ರಶ್ನೆ ಮಾಡೋಕ್ಕಾಗುತ್ತೆ. BJPಯ ಶಾಸಕರು ಮತ್ತು ಮುಖಂಡರೇ, ಇದು ನೀವು ಒಂದು 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 ಸಂಸದೀಯ ನಡವಳಿಕೆ ಅಲ್ಲ, ಇದು ನಾಗರಿಕ ನಡವಳಿಕೆ ಅಲ್ಲ, ಇದು ಪ್ರಜಾಪ್ರಭುತ್ವದಲ್ಲಿ ನೀವು ಪಾಲಿಸಬೇಕಾದಂಥ ನಡವಳಿಕೆ ಅಲ್ಲ ಅಂತ ನಾವು ಹೇಳಬೇಕಾಗುತ್ತೆ. ನೀವು ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ್ರೆ ತನಿಖೆ ಆಗ್ತಿರೋ ಕಾರಣಕ್ಕೆ ನೀವು ಅದನ್ನು ತನಿಖೆಯ ಫಲಿತಾಂಶ ಬರೋವರೆಗೆ ಯಾಕೆ ಹಾಕಲ್ಲ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇನ್ನು ಭಾಳ ಮುಖ್ಯವಾಗಿ ಈಗ ಇಡಿ ಪ್ರಕರಣಕ್ಕೆ ಹೋಗಿರೋದನ್ನು ನೋಡೋದಾದರೆ ಇಡಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ಆಗಲೇ ಹೇಳಿದಂಗೆ ಇಡಿ ವ್ಯಾಪ್ತಿಯಲ್ಲಿ ಬರುವಂಥದ್ದೇ ಮನಿ ಲ್ಯಾಂಡ್ರಿಂಗ್ ಪ್ರಕರಣಗಳು. ಅಂದರೆ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿರುವಂಥದ್ದು, ಅಕ್ರಮವಾಗಿ ಸಂಪಾದಿಸಿರುವಂಥದ್ದು, ಈ ರೀತಿಯ ಮನಿ ಲ್ಯಾಂಡ್ರಿಂಗ್ ಪ್ರಕರಣಗಳನ್ನ ಮಾತ್ರ ಇಡಿ ನೋಡಬೇಕಾಗುತ್ತೆ. ಆ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಎಲ್ಲಿಯೂ ಅಕ್ರಮ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿರೋದಕ್ಕೆ ಯಾವುದೇ ಒಂದು ಸಾಕ್ಷಿಯೂ ಇಲ್ಲ, ಮತ್ತು ಈ ಪ್ರಕರಣದ ಕೇಸ್ ಅದು ಅಲ್ಲವೇ ಅಲ್ಲ. ಇಡಿರುವಂಥದ್ದು ಬದಲಿ ನಿವೇಶನವನ್ನು ಯಾಕೆ ಪ್ರೈಮ್ ಕೇಸಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಇದು ಇಡಿಯ ವ್ಯಾಪ್ತಿಗೆ ಬರುವುದೇ ಅಲ್ಲ. ಆದರೆ ಬೇಕಂತಲೇ ಇಡಿಗೆ ದೂರು ಕೊಡ್ತಾರೆ, ಮತ್ತು CBIಯನ್ನು ಹೇಗಾದರೂ ಮಾಡಿ ತರಲಿಕ್ಕೆ ನೋಡ್ತಾ ಇದ್ದಾರೆ. ಒಮ್ಮೆ ನಾವು ಆಲ್ರೆಡಿ ಹಿಸ್ಟ್ರಿಯಲ್ಲಿ ನೋಡಿದ್ದೀವಿ ಇಡಿ ಹೇಗೆ ಪ್ರಕರಣವನ್ನು ದಾಖಲಿಸ್ಕೊಳ್ಳುತ್ತೆ, ಹೇಗೆ ಇಡಿಯ ಪ್ರಕರಣದಲ್ಲಿ ಅಲ್ಲಿ ನೀವು PMLA ಅಂತ ಒಂದು ಕಾಯ್ದೆ ಇದೆ. ಇಡಿ ಸಂಸ್ಥೆಗೆ ಅತ್ಯಂತ ಬಲವಾಗಿ ಸಿಕ್ಕಿರುವಂಥ ಕಾಯ್ದೆ ಅಂತಂದರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಂತ ತಿದ್ದುಪಡಿಯಾದಂಥ ಕಾಯ್ದೆ. ಅದು ಅತ್ಯಂತ ಕರಾಳ ಕಾಯ್ದೆ ಆಗಿದೆ. ಈ PMLA ಅಡಿಯಲ್ಲಿ ನೀವು ಏನಾದರೂ ಪ್ರಕರಣ ದಾಖಲಿಸ್ಬಿಟ್ರೆ ನೀವು ವಾರೆಂಟ್ ಕೊಡೋ ಅವಶ್ಯಕತೆ ಇಲ್ಲ, ಅವರಿಗೆ ಸ್ಪಷ್ಟೀಕರಣ ಕೊಡುವ ಅವಶ್ಯಕತೆ ಇಲ್ಲ, ನೇರವಾಗಿ ಬಂಧಿಸ್ಬಿಟ್ಟು ಜೈಲಲ್ಲಿ ಇಡ್ಬೋದು, ವಿಚಾರಣೆ ಮಾಡ್ಬೋದು. ಅನಿರ್ದಿಷ್ಟ ಅವಧಿಗಳಿಗೆ ಜೈಲಲ್ಲಿ ಇಟ್ಬಿಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ದೆಹಲಿಯ ಮುಖ್ಯಮಂತ್ರಿಗಳಂಥ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಆಗ ಮಂತ್ರಿಗಳಂಥ ಸಿಸೋಡಿ ಆಗಿರ್ಬೋದು, ಅಥವಾ ಶಾಸಕರಾಗಿದ್ದಂತಹ ಸಂಜಯ್ ಸಿಂಗ್ ಆಗಿರ್ಬೋದು, ಅವನ್ನೆಲ್ಲ ಅಕ್ರಮವಾಗಿ ಬಂಧಿಸಿದರೆ PMLA ಅಡಿಯಲ್ಲಿ ಇಡಿ ಸಂಸ್ಥೆ 1 ವರ್ಷ 2 ವರ್ಷ ಆದ ನಂತರ ಆರೋಪ ಪಟ್ಟಿ ಸಲ್ಲಿಸಲಿಕ್ಕೆ ಸಾಧ್ಯವಾದ ಅವ್ರಿಗೆ ಜಾಮೀನು ಕೊಟ್ಟಿದ್ದು ನೋಡ್ತಾ ಇದ್ದೀವಿ. ಇದೇ ರೀತಿ ಅನೇಕ ಇಡಿ ಪ್ರಕರಣಗಳು ನಡೆದಿದ್ದಾವೆ. ಇಡಿ ಪ್ರಕರಣಗಳಲ್ಲಿ ಬಂಧನಕ್ಕೊಳಗಾದಂಥ ಆರೋಪಿಗಳ ಮೇಲೆ ಆರೋಪ ಸಾಬೀತಾಗಿರುವಂಥ ಸಂಖ್ಯೆ ತೀರಾ ಕಡಿಮೆ, 1%ಗಿಂತಲೂ ಕಡಿಮೆ ಇದೆ. ಇದುವರೆಗೂ ಆರೋಪ ಸಾಬೀತಾಗಿರುವಂಥ ಸಾವಿರಾರು ಕೇಸುಗಳು ಹಾಗೆ ಉಳ್ಕೊಂಡಿದ್ದಾವೆ. ಇದೆಲ್ಲ ಹಿನ್ನೆಲೆಯನ್ನು ನೋಡಿದಾಗ ಇಡಿ ಸಂಸ್ಥೆ ಅನ್ನುವಂಥದ್ದು ಕೇಂದ್ರದ ಮೋದಿ ಮತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ರಾಜಕೀಯ ದ್ವೇಷಕ್ಕೆ ಒಂದು ಟೂಲ್ ಆಗಿ, ಸಾಧನವಾಗಿ ಬಳಕೆ ಆಗ್ತಿದೆ ಅಂತ ಹೇಳ್ಬೇಕಾಗ್ತದೆ. ಈಗ ಯಾರದಕ್ಕೂ ಸುಪ್ರೀಂ ಕೋರ್ಟಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಪದೇ ಹೇಳ್ತಾ ಇದೆ, ನಿಮಗೆ ಅಕ್ರಮಣ ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ಅವರು ಆರೋಪವನ್ನು ಸಾಬೀತಾಗಿದ್ದಾರೆ ಅಂತ ನಿಮ್ಗೆ ಅನಿಸಿದರೆ ಅದರ ಅರ್ಥ ನೀವು ಅನಿರ್ದಿಷ್ಟ ಅವಧಿಗೆ ಅವ್ರನ್ನ ಬಂಧನದಲ್ಲಿ ಇಡುವಂತಿಲ್ಲ ಅಂತ ಪದೇ ಸುಪ್ರೀಂ ಕೋರ್ಟ್ ಹೇಳ್ತಾನೆ ಇದೆ. ಮೊನ್ನೆ ಸಹ ಹೇಳಿದೆ. ಆ ನೆಪದಲ್ಲಿ ಅನೇಕರಿಗೆ ಜಾಮೀನು ಕೊಟ್ಟಿದೆ. ಆದರೂ ಸಹ ಇಡಿ ತನ್ನದೇ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಅಡಿಯಾಳಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅವರ ರಾಜಕೀಯ ದ್ವೇಷಕ್ಕೆ ಸಾಧನವಾಗಿ ಬಳಕೆ ಆಗ್ತಾ ಇದೆ. ಅವರು ಯಾರ ಮೇಲೆ ರಾಜಕೀಯ ದ್ವೇಷವನ್ನು ತೀರಿಸ್ಕೊಳ್ಬೇಕಂತ ಬಳಸ್ತಾ ಇದ್ದಾರೋ ಅವರ ವಿರುದ್ಧ ಹೋಗಿ ಪ್ರಕರಣ ದಾಖಲಿಸುತ್ತೆ, ಇಮಿಡಿಯೇಟಾಗಿ ಅವನ್ನ ಬಂಧನ ಶುರು ಮಾಡುತ್ತೆ. ಇವೆಲ್ಲ ಹಿನ್ನೆಲೆಯನ್ನು ನೋಡಿದಾಗ ಕರ್ನಾಟಕದಲ್ಲಿ ತಮಗೆ ಸಂಬಂಧವೇ ಇಲ್ಲದಂಥ ಪ್ರಕರಣದಲ್ಲಿ ಅವರು ಪ್ರವೇಶಿಸಿದ್ದಾರೆ ಅಂತಂದರೆ ಇದು ದೇಶದ ರಾಜಕಾರಣ ಅಂತ ಹೇಳಬೇಕಾಗತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಸಿದ್ದರಾಮಯ್ಯನವರು ಕೆಲವು ಮುಖ್ಯಮಂತ್ರಿಗಳ ಪೈಕಿ RSS ವಿರುದ್ಧ ಮಾತನಾಡ್ತಾ ಇದ್ದಾರೆ, ಮತ್ತು ಮೋದಿ ಮತ್ತು ಶಾ ಅವರ ಸರ್ವಾಧಿಕಾರಿ ಆಡಳಿತ ವಿರುದ್ಧ ಮಾತಾಡ್ತಾ ಇದ್ದಾರೆ, ಮತ್ತು ಕೇಂದ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಆಗ್ತಿರುವಂಥ ತೆರಿಗೆ ಅನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೇಗೆ 1.87 ಲಕ್ಷ ಕೋಟಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಪದೇ ಮಾತಾಡ್ತಿದ್ದಾರೆ. ಮತ್ತು ದೆಹಲಿಯಲ್ಲಿ ಹೋಗ್ಬಿಟ್ಟು ಜಂತರ್ ಮಂತರಲ್ಲಿ ಧರಣಿ ಕೂಡ ಮಾಡಿದ್ರು, ಮತ್ತು ವಿರೋಧ ಪಕ್ಷದ ರಾಜ್ಯಗಳನ್ನು ಒಕ್ಕೂಡಿಸ್ತಾ ಇದ್ದಾರೆ ಈ ಕೇಂದ್ರದ ತಾರತಮ್ಯದ ನೀತಿಯ ವಿರುದ್ಧ. ಮತ್ತು ಒಕ್ಕೂಟ ಸರ್ಕಾರವನ್ನು ವ್ಯವಸ್ಥೆ ಉಳಿಸುವುದಕ್ಕಾಗಿ ಏನಾದರೂ ಒಂದು ಸಿದ್ದರಾಮಯ್ಯನವರು ಹೋರಾಡ್ತಾರೆ. ಮತ್ತು RSSನ ಸಿದ್ಧಾಂತವನ್ನು, ಅದರ ಮತೀಯವಾದಿ ಸಿದ್ಧಾಂತವನ್ನು ನಿರಂತರವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಮತ್ತು ಅವರೊಬ್ಬ ಪ್ರಮುಖ OBC ಲೀಡರ್ ಆಗಿರೋದ್ರಿಂದ ಇವೆಲ್ಲ ಕಾರಣಕ್ಕೆ ಸಿದ್ದರಾಮಯ್ಯನವರ ಅಧಿಕಾರದಿಂದ ಇಳಿಸಲೇಬೇಕು, ಅವರನ್ನು ಜೈಲಿಗೆ ಕಳಿಸಲೇಬೇಕು ಎನ್ನುವಂಥ ಕಾರಣಕ್ಕೆ, ದ್ವೇಷ ಕಾರಣಕ್ಕೆ, ಮತ್ತು ಪಕ್ಷ ದ್ವೇಷ ಮತ್ತು ವೈಯಕ್ತಿಕ ದ್ವೇಷ ಕಾರಣಕ್ಕೆ, ಮತ್ತು RSS ಸಿದ್ಧಾಂತವನ್ನು ಟೀಕೆ ಮಾಡ್ತಿರೋ ಕಾರಣಕ್ಕೋಸ್ಕರ ಅವರ ಮೇಲೆ ಈ ರೀತಿಯ ಬಂಧನದ ಸಂಚನ್ನು ರೂಪಿಸ್ತಾ ಇದೆ. ಮತ್ತು ಒಮ್ಮೆ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಜೈಲಿಗೆ ಕಳಿಸಿದರೆ ಕಾಂಗ್ರೆಸ್ಸಿಗೆ ರಾಷ್ಟ್ರೀಯ ಮಟ್ಟದಲ್ಲಿ 99 ಕ್ಷೇತ್ರಗಳನ್ನು ಗಳಿಸಿದೆ ಲೋಕಸಭಾ ಚುನಾವಣೆಯಲ್ಲಿ, ಹಾಗೂ ಹರಿಯಾಣದಲ್ಲಿ ಉತ್ತಮ ಸಾಧನೆ ತೋರಿಸ್ಬೋದು ಎನ್ನುವಂಥ ಪ್ರೆಡಿಕ್ಷನ್ಸ್ ಬರ್ತಾ ಇದ್ದಾವೆ. ಅಥವಾ ಮುಂದಿನ ಮಹಾರಾಷ್ಟ್ರ ಅಥವಾ ಜಾರ್ಖಂಡ್ ಚುನಾವಣೆಯಲ್ಲಿ ಅಥವಾ ಬಿಹಾರ ಚುನಾವಣೆಯಲ್ಲಿ ಸಹ ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದ ಪೆಟ್ಟು ಕೊಡಬಹುದು ಎನ್ನುವಂತಹ ದೂರಾಲೋಚನೆ ಸಹ BJP ಪಕ್ಷದ
ಈ ಹಿರಿಯ ಮುಖಂಡರ ಮೇಲೆ ಅವರ ತಲೆಯಲ್ಲಿ ಇದೆ ಅಂತ ಅನಿಸುತ್ತೆ. ಇವೆಲ್ಲ ಕಾರಣಕ್ಕಾಗಿ ಇವರು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮತ್ತು ಈ ಕಾರಣಕ್ಕಾಗಿಯೇ BJP ಮುಖಂಡರಿಗೆ ಹೋಲಿಸಿದರೆ, ಅವರು ನಡೆಸಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಹೋಲಿಸಿದರೆ ಇದು ಯಾವುದೂ ಬುಡ ಹಗರಣ ಅನ್ನೋದು ಆ ಭ್ರಷ್ಟಾಚಾರಕ್ಕೆ ಸಂಬಂಧವೇ ಇಲ್ಲ. ಹಾಗೆ ನೋಡಿದರೆ ಈಗ ಆಲ್ರೆಡಿ ಏನು BJPಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧವೇ ಪ್ರಕರಣಗಳು ದಾಖಲಾಗಬೇಕಾಗತ್ತೆ. ಮತ್ತು ಅವರ ವಿರುದ್ಧ ದಾಖಲಾದಂಥ ಆರೋಪಗಳು ಸಾಬೀತಾದರೆ ಸ್ವತಃ ಅವರೇ ಅನೇಕ ವರ್ಷಗಳ ಕಾಲ ಜೈಲಿಗೆ ಹೋಗ್ಬೇಕಂತ ಪರಿಸ್ಥಿತಿ ಇದೆ. ಆದರೂ ಸಹ ಇವರು ಈ ರೀತಿ ಮಾತಾಡ್ತಿದ್ದಾರೆ ಅಂತಂದರೆ ಈ ಭಾರತದ ಪ್ರಜಾಪ್ರಭುತ್ವ ಯಾವ ಹಂತಕ್ಕೆ ದುರ್ಬಲಗೊಳ್ತಾ ಇದೆ ಮತ್ತು ಹೇಗೆ ಸಂಪೂರ್ಣವಾಗಿ ಶಿಥಿಲಗೊಂಡು ನಾಶವಾಗ್ತಾ ಇದೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಕಾರಣಕ್ಕಾಗಿ ನಾವು ಸಿದ್ದರಾಮಯ್ಯ ಸರ್ಕಾರವನ್ನು ನಾವು ಬೆಂಬಲಿಸಬೇಕಾಗುತ್ತೆ. ಇದು ಪಕ್ಷವಾಗಿ ನೋಡೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಇಲ್ಲ, ಯಾವುದೇ ಪಕ್ಷವಾಗಿದ್ದು ಸಹ ತಮ್ಮ ಸಿದ್ಧಾಂತಗಳಿಗೆ, ತಮ್ಮ ಸರ್ವಾಧಿಕಾರಿ ಧೋರಣೆಗೆ ವಿರೋಧಿಸಿದರೆ ಸಾಕು ಅವರನ್ನು ಸರ್ಕಾರವನ್ನು ಉರುಳಿಸುವಂತಹ ನೀತಿಯನ್ನು ನಾವು ನೋಡಿದ್ದೀವಿ. ಅದೇ ರೀತಿಯನ್ನು ಇಲ್ಲ ಅನಿಸ್ತಾ ಇರ್ತಿರೋದ್ರಿಂದ ನಾವು ಇದನ್ನು ಬೆಂಬಲಿಸಬೇಕಾಗುತ್ತೆ. ಮತ್ತು ನಾವು ಆಯ್ಕೆ ಮಾಡಿದಂಥ ಸರ್ಕಾರ 135 ಕ್ಷೇತ್ರಗಳಲ್ಲಿ ಅವ್ರಿಗೆ ಗೆಲುವುದನ್ನು ಕೊಟ್ಟಿದ್ದೀವಿ. ಯಾಕಂದರೆ ಹಿಂದಿನ BJP ಸರ್ಕಾರ ಅತ್ಯಂತ ಭ್ರಷ್ಟಾಚಾರ, ಮತೀಯವಾದಿ ಆಗಿತ್ತು ಅನ್ನೋ ಕಾರಣಕ್ಕೆ ಅವ್ರನ್ನ ಸೋಲಿಸ್ಬಿಟ್ಟು ಇವರನ್ನು ಅಧಿಕಾರಕ್ಕೆ ತಂದಿದ್ದೀವಿ. ಇಲ್ಲಿನ ಬಹುಸಂಖ್ಯಾತ ದಲಿತರು ಇವರ ಪರವಾಗಿ ಮತ ಹಾಕಿದ್ದಾರೆ, ಮಹಿಳೆಯರು ಮತ ಹಾಕಿದ್ದಾರೆ, ಮುಸ್ಲಿಮರು ಮತ ಹಾಕಿದ್ದಾರೆ, ಮತ್ತು ಎಲ್ಲ ಜಾತಿ ಸಮುದಾಯಗಳು ತಮ್ಮದೇ ರೀತಿಯಲ್ಲಿ ಇವ್ರ ಪರವಾಗಿ ಮತ ಮಾಡಿದ್ದಾರೆ. ಹೀಗಾಗಿ ನಾವು ಆಯ್ಕೆ ಮಾಡಿದ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಅವ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರವಿದ್ದರೆ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ, ವಿರೋಧ ಪಕ್ಷಗಳು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಆದರೆ ಈ ರೀತಿಯಾಗಿ ವಾಮ ಮಾರ್ಗದಲ್ಲಿ ಕುತಂತ್ರದಿಂದ ಪಿತೂರಿ ರೂಪಿಸಿ ದೇಶ ಕಾರಣಕ್ಕಾಗಿ ಸರ್ಕಾರವನ್ನು ಉಳಿಸಕ್ಕೆ ಮುಂತಾದರೆ ನಾವು ಒಪ್ಪಕ್ಕೆ ಸಾಧ್ಯವಿಲ್ಲ. ನಾವು ಇದರ ವಿರುದ್ಧ, ಇವರ ಕುತಂತ್ರದ ವಿರುದ್ಧ ನಾವು ಹೋರಾಡಬೇಕಾಗುತ್ತೆ. ಇದು ಮೊದಲನೇದು. ಮತ್ತು ಕಡೆಯದಾಗಿ ಏನು ಈಗ ADGP ಆದ ಲೋಕಾಯುಕ್ತ ADGP ವಿರುದ್ಧ, ಚಂದ್ರಶೇಖರ್ ವಿರುದ್ಧ ಕುಮಾರಸ್ವಾಮಿ ಅವರು ದಾಳಿ ಮಾಡ್ತಾ ಇದ್ದಾರೆ, ಇದನ್ನು ಸಹ ನಾವು ಖಂಡಿಸಬೇಕಾಗುತ್ತೆ. ಇದು ಅತ್ಯಂತ ಕೀಳು ಮಟ್ಟದ ಅನೈತಿಕ ರಾಜಕಾರಣ ಅಂತ ಹೇಳ್ಬೇಕಾಗುತ್ತೆ. ಯಾಕಂದರೆ ಕುಮಾರಸ್ವಾಮಿ ಅವರ ಮೇಲಿರುವಂತಹ ಗಂಗೇನಹಳ್ಳಿ ನೋಟಿಫಿಕೇಶನ್ ಪ್ರಕರಣ ಆಗಿರ್ಬೋದು ಅಥವಾ ಹಿಂದಿನ ಮೈನಿಂಗ್ ಪ್ರಕರಣ ಆಗಿರ್ಬೋದು, ಅವು ಲೋಕಾಯುಕ್ತದಲ್ಲಿ ಇರುವಂಥವು. ಅದಕ್ಕೆ ಇವರೇನು ವಿಚಾರಣೆಗೆ ಹೋಗ್ತಾ ಇದ್ದಾರೆ, ಅದಕ್ಕೂ ಇನ್ನೊಬ್ಬ ಲೋಕಾಯುಕ್ತ ADGP ಆದಂಥ ಚಂದ್ರಶೇಖರ್ಗೆ ಯಾವುದೇ ಸಂಬಂಧವಿಲ್ಲದಿದ್ರು ಸಹ ಬೇಕಂತಲೇ ಅವರ ಹೆಸರನ್ನು ಹೇಳು ತಂದುಬಿಟ್ಟು ಅವರ ವಿರುದ್ಧ ಕ್ಷುಲ್ಲಕವಾದಂಥ ಅತ್ಯಂತ ಕೆಳಮಟ್ಟದ ಕೀಳು ಮಟ್ಟದ ಆರೋಪ ಮಾಡ್ತಾ ಇದ್ದಾರೆ. ಇದು ಕುಮಾರಸ್ವಾಮಿಯವರ ರಾಜಕಾರಣ. ಇದು ಹಿಟ್ ಆ್ಯಂಡ್ ರನ್ ಅಂತೇನು ಕರಿತಾ ಇದ್ದೀವಿ, ಆ ರೀತಿಯ ರಾಜಕಾರಣ ಮಾಡ್ತಾ ಇದ್ದಾರೆ. ಇವರ ಉದ್ದೇಶವೇ ಈ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳಲ್ಲಿರುವಂತಹ ಭಯ ಹುಟ್ಟಿಸುವಂಥದ್ದು ಮತ್ತು ಬೇರೆಯವರು ಇವರ ವಿರುದ್ಧ ಒಂದು ಆ್ಯಕ್ಷನ್ ತೊಗೊಳ್ಳೋಕ್ಕೆ ಮುಂದಾಗಬಾರ್ದು ಅಥವಾ ನಿಷ್ಕ್ರಿಯ ಆಗಬೇಕೆನ್ನುವಂಥ ಒಂದು ಕುತಂತ್ರದಿಂದ ಈ ರೀತಿಯ ದುಷ್ಟತನಕ್ಕೆ ಇಳಿದಿದ್ದಾರೆ. ಮತ್ತು ಇದಕ್ಕೆ ಕೇಂದ್ರದಲ್ಲಿ BJPಯ ಕುಮ್ಮುಕ್ ಇಲ್ಲದೆ ಈ ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ನಾವು ಕುಮಾರಸ್ವಾಮಿ ಅವರ ಈ ಕುತಂತ್ರವನ್ನು ಮತ್ತು ಅನೈತಿಕ ರಾಜಕಾರಣವನ್ನು ಸಹ ನಾವು ಖಂಡಿಸಬೇಕಾಗುತ್ತೆ. ಮತ್ತು ಚಂದ್ರಶೇಖರ್ ಪರವಾಗಿ ಅವರ ಮೇಲಿನ ಆರೋಪ ಮಾಡಿದ್ದಾರೆ, ಸುಳ್ಳು ಆರೋಪಗಳು, ಸತ್ಯ ಆರೋಪಗಳು ಚಂದ್ರಶೇಖರ್ ಉತ್ತರಿಸ್ತಾರೆ, ಅದು ನಮಗೆ ಗೊತ್ತಿಲ್ಲ. ಆದರೆ ಆರೋಪ ದಾಚೆಗೆ ತಮಗೆ ಸಂಬಂಧಿಸಿದ ಅಧಿಕಾರಿಗಳನ್ನು ಅನಗತ್ಯವಾಗಿ ಸಾರ್ವಜನಿಕವಾಗಿ ಎಳೆದು ತಂದು ಅವರ ವಿರುದ್ಧ ಟೀಕೆ ಮಾಡುವಂಥದ್ದು, ಕೀಳು ಭಾಷೆ ಬಳಸುವಂಥದ್ದು, ಅವರ ನೈತಿಕತೆಯನ್ನು ಕುಗ್ಗಿಸುವಂಥದ್ದು, ಈ ಮೂಲಕ ತಮ್ಮ ವಿರುದ್ಧ ಯಾವುದೇ ರೀತಿಯಲ್ಲಿ ಲೋಕಾಯುಕ್ತ ದೂರು ಕೊಡಬಾರದು ಎನ್ನುವಂಥ ರೀತಿಯಲ್ಲಿ ವರ್ತಿಸುವಂಥದ್ದು, ಈ ಮೂಲಕ ಒಟ್ಟಿನಲ್ಲಿ ಸರ್ಕಾರವನ್ನು ಕಿತ್ತೊಸಿಬೇಕು, ಎಂತಹ ರೀತಿಯಲ್ಲಿ ಆಗಲಿ ಅನ್ನುವಂಥದ್ದು ಇದೆಯಲ್ಲ, ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ನೀತಿಯನ್ನು ನಾವು ವಿರೋಧಿಸಬೇಕಾಗತ್ತೆ. ಪ್ರಜಾಸತ್ತಾತ್ಮಕವಾಗಿ ನಾವು ಪ್ರತಿಭಟಿಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇಡೀ ದಾಳಿ ನೆಪವನ್ನು ಬಳಸ್ಕೊಂಡು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಕ್ಕೆ ಹೋದರೆ ನಾವು ಅದನ್ನು ಒಪ್ಪಳಿಕೆ ಸಾಧ್ಯವಿಲ್ಲ. ಹಾಗಾಗಿ ಈ ರೀತಿಯಾಗಿ ಕುತಂತ್ರದಿಂದ ಕೀಳು ರಾಜಕಾರಣ, ದ್ವೇಷ ರಾಜಕಾರಣದ ಮೂಲಕ ಈ ಸರ್ಕಾರವನ್ನು ನೀವು ಉಳಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಹೇಳಬೇಕಾಗುತ್ತೆ.